ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜೆ ಸೆಲ್ವರಾಜು. ನನ್ನ ಕಂಪನಿ ಹೆಸರು MME ಬೋರ್ವೆಲ್ಲು. ನಾನು ವಾಸ ಮಾಡೋದು ಕಮ್ಮನಹಳ್ಳಿ, ಬೆಂಗಳೂರು 33. ನಾನು ಬಂದು ಯೂಟ್ಯೂಬ್ನಲ್ಲಿ 2013ಕ್ಕೆ ಬಂದಿದ್ದೀವಿ. ಸೊ ಫಾರ್ ನನಗೆ 46,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಅದೇ ಥರ ಟೋಟಲ್ ವ್ಯೂಸು 1,90,00,000 ನಿಯರ್ ಬೈ 2 ಕೋಟಿ ಆಗಿದೆ. ಇದರಲ್ಲಿ ನಾನು ಎಷ್ಟೋ ಒಳ್ಳೆಯ ವಿಷಯಗಳು ಹೇಳಿದ್ದೀವಿ. ಅದು ತಿಳ್ಕೊಂಡ್ಬಿಟ್ಟು ಎಷ್ಟೋ ಜನಕ್ಕೆ ಒಳ್ಳೆಯದು ಆಗಿದೆ. ಅದೇ ಥರನೇ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ತಿಳ್ಕೊಳ್ಳಿ. ಈಗ ಬಂದು ನಮ್ಮದು ಬಂದು ನಿಮಗೆ ಏನು ಪ್ರಾಬ್ಲಮ್ ಇದ್ದರೂ ಸರಿ, ನಾವು ಫೋನ್ ಮೂಲಕನೇ ಕನ್ಸಲ್ಟಿಂಗ್ ಮಾಡ್ತೀವಿ. ಅದು ಬಿಟ್ಟು ಸೈಟ್ ಇನ್ಸ್ಪೆಕ್ಷನ್ನು ಮಾಡ್ತೀವಿ. ಅಲ್ಲಿ ಬಂದು ನೋಡಿ ಮೇಲೇ ಗೊತ್ತಾಗತ್ತೆ ಯಾವ ಪ್ರಾಬ್ಲಮ್, ಏನು ಸೊಲ್ಯೂಷನ್ ಹೇಳಬೇಕಂತ. ಇಲ್ಲ ಅಂದರೆ ನಾನು ವೀಡಿಯೋಗಳೇ 2 hours ನೋಡಿದರೆ ಅದನ್ನು ನೆಸಿಟೀಸ್ ಇಲ್ಲ. ನೀವೇನೇ ಡಿಸೈಡ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಫುಲ್ಲು ನಿಮಗೆ ಕನ್ಸಲ್ಟಿಂಗ್ ಮಾಡ್ತೀವಿ. ಇದು ಬಂದು ಒಂದು ಜಾಗಕ್ಕೆ ಹೋಗಿದ್ದೀವಿ. ಬಿಸ್ನೆಸ್ನಲ್ಲಿ 2 ಟೈಪ್ ಐತೆ. ಒಂದು ಫಸ್ಟು ರೇಟ್ ಕಡಿಮೆ ಅಂತ ತೋರಿಸ್ಬಿಟ್ಟು ಕೆಲಸ ಆದಮೇಲೆ ಲೆಕ್ಕ ಮಾಡಿ ನೋಡಿದರೆ ಜಾಸ್ತಿ ಅಮೌಂಟು ಬಂದಿರುತ್ತೆ. ಇನ್ನೊಂದು ಫಸ್ಟು ಅಮೌಂಟು ಜಾಸ್ತಿ ಹೇಳಿಬಿಡ್ತಾರೆ, ಆಮೇಲೆ ಕೆಲಸ ಆದಮೇಲೆ ನೋಡಿದರೆ ಟೋಟಲಾಗಿ ಅದು ಕಡಿಮೆನೇ ಇರುತ್ತೆ. ಇದು ಹೇಳಿದರೆ ಅರ್ಥ ಆಗಲ್ಲ, ಪ್ರಾಕ್ಟಿಕಲಿ ಮಾಡಿದ್ರೆ ಗೊತ್ತಾಗುತ್ತೆ. ಸರ್ ನಿಮ್ಮದಂತ ಕಡಿಮೆ ಅಂತ ಅಲ್ಲಿ ಹೋಗಿದ್ದೀವಿ, ಅವರು ಅಷ್ಟು ಚಾರ್ಜ್ ಮಾಡಿದ್ದಾರೆ ಫೈನಲ್ ಆಗಿ ಅಂತ ಹೇಳಿದರೆ ಅದು ನನ್ನ ಜವಾಬ್ದಾರಿ ಇಲ್ಲ. ಅದು ಅವರವರ ಇಷ್ಟ, ಯಾರಕ್ಕೂ ಹೇಳೋಂಗಿಲ್ಲ. ನಾನು ಹೇಳೋದು ಏನಂದರೆ, ನನ್ನ ಕೆಲಸ ಮಾಡಿದರೆ ನನಗೊಂದು 1,000 ರೂಪಾಯಿ ಸಿಕ್ಕತ್ತೆ. 1,000-2,000 ಜಾಸ್ತಿನೇ ಇರುತ್ತೆ, ಒಪ್ಕೊಳ್ತೀವಿ. ನೀವು ಕೊಡಿರೋ 1,000-2,000ಗೆ ಡಬಲ್ ಆಗಿ ಟ್ರಿಬಲ್ ಆಗಿ 3,000 ರೂಪೀಸ್ ಸೇವ್ ಮಾಡಿ ತೋರಿಸ್ತೀವಿ. ಅದೇ ಥರನೇ ಡ್ರಿಲ್ಲಿಂಗು ಅಷ್ಟೇ. 10 ರೂಪಾಯಿ ನನ್ನ ರೇಟು ಜಾಸ್ತಿ. 10 ರೂಪಾಯಿ ರೇಟ್ ಜಾಸ್ತಿ ಥರ 10,000 ರೂಪಾಯಿ ಜಾಸ್ತಿ ಥರ ಕಾಣಿಸ್ತೆ. ಫೈನಲ್ ಆಗಿ ನಿಮಗೆ 20,000 ರೂಪಾಯಿ ಮಿನಿಮಮ್ಮು. ಫಿಲ್ಟರ್ ಪೈಪ್ ಹಾಕಿದ್ರೆ 1,00,000 ರೂಪಾಯಿ ಆಗಿಬಿಡುತ್ತೆ. ಅದೂ ಹಾಕಲ್ಲ, ನೆಸಿಟೀಸ್ ಇದ್ದರೆ ಹಾಕ್ಬೋದು. ಅದು ಡೀಟೇಲ್ಸ್ ಹೇಳ್ತೀವಿ. ಒಂದು ಕೆಲಸ ಮಾಡೋ ಮುಂಚೆ ಫಸ್ಟ್ ನಾನು ಏನು ಹೇಳ್ತೀವಿ, ಸೈಟ್ ಇನ್ಸ್ಪೆಕ್ಷನ್ ವೀಡಿಯೋ ಪಾರ್ಟಿಗೆ ಕಳಿಸೋಕ್ಕೆ ಹೇಳ್ತೀವಿ. ಆದಮೇಲೆ ಅವ್ರು ಏನು ಮಾಡಬೇಕು, ಅವರು ಎದುರು ಮನೆಗೆ ಬರಬೇಕು. ಬಂದ್ಬಿಟ್ಟು ಅಲ್ಲಿಂದ ನಿಮ್ಮ ಮನೆ ಮೊಬೈಲ್ ಮೂಲಕ ಫೋಕಸ್ ಮಾಡಬೇಕು. ಲೆಫ್ಟ್ ಸೈಡ್ ರೋಡ್ ತೋರಿಸ್ಬೇಕು, ರೈಟ್ ಸೈಡ್ ರೋಡ್ ತೋರಿಸ್ಬೇಕು, ನೇಬರ್ ಹೌಸು ಸಿಚುವೇಶನ್ ತೋರಿಸ್ಬೇಕು. ಆಮೇಲೆ ನಿಮ್ಮ ಮೇಯ್ನ್ ಗೇಟಿಂದ ಬೋರ್ವೆಲ್ ಎಲ್ಲಿ ಐತೆ, ಬೋರ್ವೆಲ್ ಜಾಗ ತೋರಿಸ್ಬಿಟ್ಟು ಸಂಪು, ಅದು ಬೋರ್ವೆಲ್ಗೆ ಹೈಟು ಸುತ್ತಮುತ್ತ ಜಾಗ ಎಲ್ಲ ತೋರಿಸ್ಬೇಕು. ಅದು ಅರ್ಥ ಮಾಡಿ ತೋರಿಸ್ಬೇಕು. ಆಮೇಲೆ ನಿಮ್ಮ ಸ್ವಿಚ್ ಬೋರ್ಡ್ ಏನಿದೆ ಅಂತ ತೋರಿಸ್ಬೇಕು. ಮೋಟ್ರ್ ಆನ್ ಮಾಡಿಬಿಟ್ಟು ಅದು ಆಮ್ಸ್ ಎಷ್ಟು ತಗೊಳ್ತಾ ಇದೆ ಅಂತ ನೋಡಿದರೆ ಏನೊಂದು ರಿಸಲ್ಟ್ ಹೇಳ್ಬೋದು. ಈಗ ಬೋರ್ವೆಲ್ಲು ಎಲ್ಲ ಮನೇಲಿರುತ್ತೆ, ಎಲ್ಲರೂ ಒಂದೇ ಜಾಗದಲ್ಲಿ ಹಾಕಲ್ಲ, ಒಬ್ಬರೊಬ್ಬರು ಒಬ್ಬೊಂದು ಜಾಗದಲ್ಲಿ ಇರುತ್ತೆ. ಎಲ್ಲರಿಗೂ ಪ್ರಾಬ್ಲಮ್ ಬರುತ್ತೆ. ಎಲ್ಲ ಪ್ರಾಬ್ಲಮ್ ಒಂದೇ ಥರ ಇರಲ್ಲ, ಒಂದೊಂದು ಪ್ರಾಬ್ಲಮ್ ಒಂದೊಂದು ಥರ ಇರುತ್ತೆ. ನಾರ್ಮಲಾಗಿ ನೀವು ಯಾರ ಹತ್ರ ಕೆಲಸ ಕೊಟ್ಟರು ಸರಿ, ಯಾರಕ್ಕೆ ಅಮೌಂಟ್ ಪೇ ಮಾಡ್ತಿರೋ ಅವ್ರು ಬಂದು ನಿಲ್ಸ್ಕೊಂಡ್ಬಿಟ್ಟು ಕೆಲಸ ಮಾಡಲ್ಲ. ಯಾರೋ ಒಬ್ಬರು ಕಳಿಸ್ಕೊಡ್ತಾರೆ, ಅವ್ರೇನೋ ಮಾಡ್ತಾರೆ, ಇವ್ರು ಬಂದು ಬಿಲ್ ಪೇಮೆಂಟ್ ಕಲೆಕ್ಷನ್ ಮಾಡಿಕೊಂಡು ಹೋಗ್ತಾರೆ. ಸರಿನಾ? ನಮ್ಮ ಕತೆ ಹಂಗಿಲ್ಲ. ನಾವೇ ಜಾಬ್ ತಗೊಳ್ಳೋದು, ನಾವೇ ಜಾಬ್ ಫಿನಿಷ್ ಮಾಡಿ ಕೊಡೋದು. ಎಲ್ಲ ಕೆಲಸ ಫಿನಿಷ್ ಆದಮೇಲೆ ಅವ್ರಿಗೆ ಮನಸ್ಸು ಸಮಾಧಾನ ಆಗಿದ್ರೆ ನನ್ನ ಕೆಲಸ 1,000-2,000 ಎಕ್ಸ್ಟ್ರಾ ಕೊಡ್ಬೋದು. ನನ್ನ ಪಾಲಿಸಿ ಕೇಳಿಬಿಟ್ಟು ತಗೊಳ್ಬೋದು. ನಿಮಗೆ ಮಿಸ್ಗೈಡ್ ಮಾಡಿ ನಾನು ಜಾಸ್ತಿ ಇನ್ಕಮ್ ಮಾಡಿದರೆ
ಅದು ಒಳ್ಳೆಯದಕ್ಕೆ ಯೂಸ್ ಆಗಲ್ಲ. ಸರಿನಾ? ಸರಿ, ಪಾಯಿಂಟಿಗೆ ಬರೋಣ. ನಾವು ಬಂದು ಸೈಟ್ ಇನ್ಸ್ಪೆಕ್ಷನ್ ವೀಡಿಯೋ ನೀವು ಕಳಿಸಿದರೆ ಆಮೇಲೆ ನಾವು ಬಂದು ನೀವು ಫಸ್ಟು ಸೈಟ್ ಇನ್ಸ್ಪೆಕ್ಷನ್ ವೀಡಿಯೋ ಕಳಿಸಿದ್ರಲ್ಲ, ನಾವು ಇನ್ನೊಂದು ಸಲ ಬಂದು ವೀಡಿಯೋ ಮಾಡ್ತೀವಿ. ನಾವು ಏನೇನು ಚೆಕ್ ಮಾಡ್ತೀವಿ, ಹೈಟ್ ಎಷ್ಟಿದೆ, ಗಾಡಿ ಸೆಟ್ ಆಗುತ್ತಾ, ಆ ಸಿಚುವೇಶನ್ ಎಲ್ಲ ನೋಡಿಬಿಟ್ಟು ವೀಡಿಯೋ ಮಾಡ್ತೀವಿ. ಆ ವೀಡಿಯೋ ಗಾಡಿಯವ್ರಿಗೂ ಕಳಿಸ್ತೀವಿ. ನನ್ನ ಕೆಲಸ ಆದರೆ ಎಲ್ಲರಿಗೂ ತುಂಬ ಇಷ್ಟ. ಯಾಕಂದರೆ ಫಸ್ಟೇ ಎಲ್ಲ ಪ್ರಾಬ್ಲಮ್ ಅವ್ರಿಗೆ ಹೇಳ್ಬಿಡ್ತೀವಿ. ಈ ಥರ ಆಗಿದೆ, ಈ ಥರ ಆಗಿದೆ, ಈ ಥರ ಮಾಡ್ಬೋದು ಎಲ್ಲ ಡೀಟೇಲ್ಸ್ ಕೆಲಸ ಅವ್ರಿಗೆ ಹೇಳ್ಬಿಡ್ತೀವಿ. ಅವ್ರಿಗೆ ವಿಷಯ ಗೊತ್ತಿದೆ, ಇವ್ರು ನಮ್ಮ ಮುಂಚೆನೇ ಎಲ್ಲ ಹೇಳ್ಬಿಡ್ತಾರಂತ. ನಾವು ಕಮಿಟ್ಮೆಂಟ್ ಮಾಡಿದ್ಮೇಲೆ ಅವ್ರು ಈಸಿಯಾಗಿ ಬಂದು ಅಟೆಂಡ್ ಮಾಡ್ತಾರೆ. ಇದು ಒಂದು ಪ್ರಾಬ್ಲಮ್ಗೆ ಹೋಗಿದ್ದೀವಿ. ಹಳೆ ಬೋರು ರೀಡ್ರಿಲ್ ಮಾಡಬೇಕು ಹೇಳಿದರು. ಅಲ್ಲಿ ಹೋಗ್ಬಿಟ್ಟು ನೋಡಿದರೆ ಅದು ತುಂಬ ವರ್ಷ ಆಗಿದೆ. 6 ಇಂಚ್ ಬೋರ್ ಇದ್ದರೆ ರೀಡ್ರಿಲ್ ಮಾಡೋಕ್ಕಾಗಲ್ಲ. 6.5 ಇದ್ದರೆ ಡ್ರಿಲ್ ಮಾಡ್ಬೋದು, ಅದು ಹೇಳಿದ್ವಿ. ಆಮೇಲೆ ಅದರಲ್ಲಿ ಎಷ್ಟು ನೀರು ಐತೆ ಅಂತ ನೋಡಿದ್ದೀವಿ. ನನ್ನ ಲೆಕ್ಕ ಪ್ರಕಾರ 400 ಒಳಗಡೆ ನೀರು ಐತೆ. ಅದನ್ನು ಒಂದೇ ಸೋರ್ಸ್ ಐತೆ. ಸೊ ಇದು ಕ್ಲೀನ್ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಅಂತ ಲೆಕ್ಕ ತೋರಿಸಿದ್ವಿ. ಈ ಥರ ನೀರು ಹಾಕಿದರೆ ಈ ಥರ ಓವರ್ಫ್ಲೋ ಆಗಬೇಕು. ಓವರ್ಫ್ಲೋ ಆಗಿದ್ರೆ ನಾವು ಖರ್ಚು ಮಾಡ್ಬೋದು. ಓವರ್ಫ್ಲೋ ಆಗಿಲ್ಲ ಅಂತ ಬೋರ್ ವೇಸ್ಟ್, ಏನು ಯೂಸ್ ಆಗಲ್ಲ. ಸರಿ ಅಂತ ಆಮೇಲೆ ಇನ್ನೆರಡು ಪಾಯಿಂಟ್ ಕೊಟ್ಟಿದ್ದೀವಿ. ಒಂದು ಬಿಲ್ಡಿಂಗ್ ಸ್ಟ್ರಕ್ಚರ್ ಅಫೆಕ್ಟ್ ಆಗಲ್ಲ ಅಂತ ಫ್ರಂಟ್ನಲ್ಲಿ ಒಂದು ಪಾಯಿಂಟ್ ಕೊಟ್ಟಿದ್ದೀವಿ. ಆಮೇಲೆ ಒಳಗಡೆ ಒಂದು ಪಾಯಿಂಟ್ ಕೊಟ್ಟಿದ್ದೀವಿ. ಆ ವಿಡಿಯೋ ಮಾಡಿಬಿಟ್ಟು ಗಾಡಿಯವ್ರಿಗೆ ಕಳಿಸಿದ್ದೀವಿ. ಪಾರ್ಟಿ ಹೇಳಿದ ಮೇಲೆ ಅವ್ರು ಬಂದು ನೋಡ್ಕೊಳ್ತಾರೆ ಪಾಯಿಂಟ್ ಸೆಟ್ ಆಗುತ್ತಾ ಇಲ್ಲ ಅಂತಾರೆ. ನಾವು ಪಾಯಿಂಟ್ ಕೊಟ್ಟ ಮೇಲೆ ಯಾರು ಬೇಕಂದ್ರೂ ಡ್ರಿಲ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಫಸ್ಟ್ ಬಂದು ಗಾಡಿ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿ ನೀರಿದೆ ಇಲ್ಲ ಅಂತ ಹೇಳೋದೇ ನನ್ನ ಡ್ಯೂಟಿ. ಸರಿನಾ? ನಾವು ಎಲ್ಲ ಕೆಲಸ ಒಂದು ಪ್ರೊಫೆಷ್ನಲಾಗ ಮಾಡ್ತೀವಿ. 2 ಪಾಯಿಂಟ್ ಕೊಟ್ಬಿಟ್ಟು ಬಂದಿದ್ವಿ. ಆಮೇಲೆ ಏನೇನು ಮಾಡಬೇಕಂತ ಅವ್ರ ಐಡಿಯಾ ಕೊಟ್ಟಿದ್ವಿ. ನಾನು ಅದೇ ಪ್ರಕಾರ ಅವರು ನೀರು ಬಿಡ್ತಾಯಿದ್ರು ನೋಡಿ. ಇದು ನಾವು ಕೊಟ್ಟರು ಐಡಿಯಾನೇ. ಬಟ್ ನಾನೇನು ಹೇಳಿದ್ವಿ, ಫಸ್ಟು ಒಂದು ಸಲ ಸ್ಕ್ಯಾನಿಂಗ್ ಮಾಡಬೇಕು. ಸ್ಕ್ಯಾನಿಂಗ್ ನೋಡಿಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನಾವು ಇದು ಬಿಡ್ಬೋದು, ಬೋರ್ ಒಳಗೆ ನೀರು ಬಿಡ್ಬೋದು. ಅದರಲ್ಲಿ ಎಷ್ಟು ಎಂಟಿ ಗ್ಯಾಪ್ ಇದೆ ಅನ್ನೋದೆಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿದ್ದೀವಿ. ಬಿಟ್ಟ ಮೇಲೆ ಓವರ್ಫ್ಲೋ ಆಗಿಲ್ಲ ಅಂದರೆ ಬೋರ್ವೆಲ್ ವೇಸ್ಟ್ ಅಂತ ಹೇಳಿದ್ದೀವಿ. ಇದು ಓವರ್ಫ್ಲೋ ಆಗಿದೆ, ಸೊ ಹಂಗಂದರೆ ಕೆಲಸ ಮಾಡ್ಬೋದು. ಫ್ಲಶಿಂಗ್ ಮಾಡಿದ್ರೆ ಸಕ್ಸಸ್ಸಿಂಗ್ ಆಗೋ ಚಾನ್ಸಸ್ ಐತೆ. ಸರಿನಾ? ಅವ್ರಿಗೂ ಸಮಾಧಾನ ಆಗಿದೆ. ಬಟ್ ಕೆಲಸ ನಾನು ಮಾಡಿನೇ ಒಳ್ಳೆಯದು ಅಂತಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ಪ್ರೊಸೀಜರ್ ಪ್ರಕಾರ ಮಾಡಿದರೆ ಒಳ್ಳೆಯದು. ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಫಸ್ಟ್ ಟೈಮ್ ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆಲ್ರೆಡಿ ಮಾಡಿದರೆ ಬೇರೆಯವ್ರಿಗೂ ಶೇರ್ ಮಾಡಿ. ನಾವು ಇನ್ನೊಂದು ವೀಡಿಯೋನಲ್ಲಿ ಮೀಟ್ ಮಾಡೋಣ. ನಮ್ಮ ಹತ್ರ A to Z ಕೆಲಸ ಮಾಡಿಕೊಡ್ತೀವಿ. ಎಲ್ಲ ಕೆಲಸಗಳು ಇದೆ ನಮ್ಮ ಹತ್ರ. ಸರಿನಾ? ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ನಮ್ಮ ಹತ್ರ ರೋಬೋ ಬೋರ್ವೆಲ್ ಐತೆ, ದೊಡ್ಡ ಗಾಡಿ ಐತೆ, ಕ್ಯಾಮರಾ ಸ್ಕ್ಯಾನಿಂಗು ಐತೆ, ರಾಡ್ ಕ್ಲೀನಿಂಗ್ ಮಿಷಿನ್ ಐತೆ, ಓಸ್ ಕ್ಲೀನಿಂಗ್ ಮಿಷಿನ್ ಐತೆ. ಎಲ್ಲ ಕೆಲಸಗಳು ಮಾಡಿಕೊಡ್ಬೋದು. ನಮ್ಮದು ಟೈಮಿಂಗ್ ಬೆಳಗ್ಗೆ 9 to 10, ಆಮೇಲೆ ಸಾಯಂಕಾಲ 5 to 6. ಆ ಟೈಮ್ನಲ್ಲಿ ಕನ್ಫರ್ಮೇಷನ್ ಮಾಡಿಬಿಟ್ಟು ಕೆಲಸ ಮಾಡಿಕೊಡ್ತೀವಿ. ಸೈಟ್ ಇನ್ಸ್ಪೆಕ್ಷನ್ ವಾಟರ್ ಪಾಯಿಂಟ್ ಚೆಕ್ ಮಾಡೋದು ಬೆಳಗ್ಗೆ 6 ಬೆಳಗ್ಗೆ 9 ಗಂಟೆ ಒಳಗಡೆ. ಇದೇ ನಮ್ಮ ಪ್ರೋಗ್ರಾಮ್ಗಳು. ಫೋನ್ ನಂಬರ್ ಹಾಕಿದ್ದೀವಿ ನೋಡಿ.